ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಈವ್ನಿಂಗಿಗೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಆಲೂ ಬೋಂಡ. ಅದು ಯಾವ ರೀತಿ ನೀವು ಮನೇಲೇ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಒಂದ್ಸಲಿ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ 1 ಕಪ್ ಕಡಲೆ ಹಿಟ್ಟು, 1/4 ಕಪ್ ಅಕ್ಕಿ ಹಿಟ್ಟು, ಆಮೇಲೆ ಒಂದು ಖಾರಕ್ಕೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿ, ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಇದು ಅಜ್ವಾನು ಅಂತ ಸಿಗುತ್ತೆ ನಿಮಗೆ. ಇದು ಬಿದ್ರೇ ಸೂಪರಾಗಿ ಬರೋದು. ಇದನ್ನು ಚೆನ್ನಾಗಿ ಈ ಥರ ನಾದ್ಕೊಂಡು ಹಾಕ್ಕೊಳ್ಳಿ, ಅವಾಗ ಅದು ಫ್ಲೇವರ್ ಸೂಪರಾಗಿ ಸಿಗುತ್ತೆ. ಇದು ಬೋಂಡಾಗೆ ಬಜ್ಜಿ ಮಾಡೋದಕ್ಕೆ ಇದು ಮೇಯ್ನ್ ಇಂಗ್ರೀಡಿಯೆಂಟ್, ಬೀಳಲೇಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಒಂದ್ಸಲಿ ಸಣ್ಣಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ನೀರು ನೋಡ್ಕೊಂಡು ಹಾಕೊಂಡು ಕಲಸಿ, ಗಂಟಿರಬಾರ್ದು, ಆ ಥರ ಕಲಿಸ್ಬೇಕು. ಇವಾಗ ನೀರು ನೋಡ್ಕೊಂಡು ಹಾಕಿ, ಸುಮ್ಮನೆ ಜಾಸ್ತಿ ಆಗಬೇಡಿ, ತುಂಬ ನೀರಾಗಿರಬಾರ್ದು ಹಿಟ್ಟು, ಅದಕ್ಕೋಸ್ಕರ ನೋಡಿ ಇದು ಈ ಥರ ಕಲಸಿ. ಅವಾಗ ಗಂಟಿರೋಲ್ಲ ನಿಮಗೆ. ನೋಡಿ ಒಂದು ಚೂರು ಗಂಟಿಲ್ಲ ಇವಾಗ. ನೋಡಿ ಅದಕ್ಕೆ ಕಲಿಸ್ಬೇಕು. ಈಗ ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಚೂರು ಸಾಸಿವೆ ಸಿಡಿತಾ ಇದೆ, ಹಸಿಮೆಣಸಿನ್ಕಾಯಿ ನಾನು ಸಣ್ಣಗೆ ಹಚ್ಕೊಂಡಿದ್ದೀನಿ, ಆಮೇಲೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ. ಈಗ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿಣ, ಯಾಕಂದರೆ ಅರಿಶಿಣ ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಅರಿಶಿಣ ಯೂಸ್ ಮಾಡಿ. ಆಮೇಲೆ ಆರೋಗ್ಯಕ್ಕೆ ಒಳ್ಳೆಯದು ಅರಿಶಿಣ, ಅದಕ್ಕೋಸ್ಕರ. ಈಗ ರುಚಿಗೆ ಸ್ವಲ್ಪ ಉಪ್ಪು, ಹಿಟ್ಟಿಗೆ ಉಪ್ಪು ಹಾಕಿರ್ತೀವಿ, ಇಲ್ಲಿ ನೋಡಿ ಉಪ್ಪು ಹಾಕೊಳ್ಳಿ ಪಲ್ಯಕ್ಕೆ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ನಿಂಬೆಹಣ್ಣು, ಇದು ಆಪ್ಷನಲ್ಲು, ಹುಳಿ ಇಷ್ಟಪಡದೇ ಇರೋ ನಿಂಬೆಹಣ್ಣು ಸ್ಕಿಪ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಮ್ಯಾಶ್ ಮಾಡಿರೋವಂಥ ಆಲೂಗೆಡ್ಡೆ, ನಾನಿಲ್ಲಿ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಈಗ ಇದು ಈರುಳ್ಳಿ ಜೊತೆ ಆಯಿಲ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆಗಲಿ, ಅರ್ಧಂಬರ್ಧ ಬಿಸಿ ಮಾಡಿದ್ರೆ ಅಳಿಸೋಗುತ್ತೆ. ನೋಡಿ ಈ ಥರ ಮಿಕ್ಸ್ ಆಗಬೇಕು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಇದು ಪಲ್ಯ ರೆಡಿ ಆಗಿದೆ. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು. ನೋಡಿ ತಣ್ಣಗಾಗಿದೆ. ನೋಡಿ ನಾನು ಈ ಸೈಜ್ ಉಂಡೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಮಾಡ್ಕೊಳ್ಳಿ. ನಾನೀಗ ಎಲ್ಲನೂ ಇದೇ ಥರ ಉಂಡೆ ಮಾಡ್ಕೊತೀನಿ. ನೋಡಿ ನಾನೆಲ್ಲನೂ ಈಗ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಇದು ಇಟ್ಟು ಅರ್ಧ ಗಂಟೆ ಆಗಿದೆ. ಈಗ ಇದು ಸ್ವಲ್ಪ ಸೋಡಾ, ಜಾಸ್ತಿ ಹಾಕ್ಕೋಬೇಡಿ, ಎಣ್ಣೆ ಕುಡಿಯುತ್ತೆ, ಅದಕ್ಕೆ ಸ್ವಲ್ಪ ಹಾಕಿ, ಸೋಡಾ ಸಾಕು. ನೋಡಿ ಇಷ್ಟೇ ಬರಬೇಕು ಹಿಟ್ಟು. ಈಗ ಎಣ್ಣೆ ಕಾದಿದೆ. ಈ ಹಿಟ್ಟನ್ನ ನೀಟಾಗಿ ನೋಡಿ ಬೋಂಡ ಹೆಂಗೆ ಬಿಡೋದು ಅಂತ ತೋರಿಸ್ತೀನಿ. ನೋಡಿ ಈ ಥರ ಕವರ್ ಆಗಬೇಕು ಪೂರ. ಈಗ ಇದನ್ನೇ ಎಣ್ಣೆಗೆ ಬಿಟ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ಬೋಂಡ ಮಾಡಿದ್ದೀನಿ, ನೀವು ಸಣ್ಣದು ಬೇಕಾದ್ರೆ ಸಣ್ಣದು ಮಾಡ್ಬೋದು. ಆಯಿಲು ಮೀಡಿಯಮ್ ಫ್ಲೇಮ್ ಇರಲಿ, ಜೋರಾಗಿ ಉರಿ ಕೊಡಬೇಡಿ, ಬೇಗ ಒಳಗಡೆ ಫ್ರೈ ಆಗಲ್ಲ, ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಗರ್ಗರಿಯಾಗೆ ಬೇಯಿಸಿ. ನೋಡಿ ಇದು ಈಗ ಆಗಿದೆ, ರೆಡಿ ಆಗಿದೆ ಆಲೂ ಬೋಂಡ. ನೋಡಿ ರುಚಿಕರವಾದ ಆಲೂ ಬೋಂಡ ಸಾಯಂಕಾಲ ಕಾಫಿ ಜೊತೆಗೆ ಸೂಪರಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.